एकदन्तं भक्तानां एकदन्तम् उपास्महे। ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕೋ, ಮಾತಿನ ಅರ್ಥ ತಿಳಿಬೇಕೋ. ಮಾತು ಕಲಿಯಬೇಕೋ, ಮಾತಿನ ಅರ್ಥ ತಿಳಿಬೇಕೋ. ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ, ಕೋತಿ ಹಂಗ ಹತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ತತ್ವ ಕಲಿಯಬೇಕೋ, ತತ್ವದ ಅರ್ಥ ತಿಳಿಬೇಕೋ. ತತ್ವಬಲ್ಲ ಮಹಾ ಜ್ಞಾನಿಯ ಕೂಡ, ತತ್ವಬಲ್ಲ ಮಹಾ ಜ್ಞಾನಿಯ ಕೂಡ, ಕತ್ತಿ ಹಂಗ ಹತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಆಸೆಯ ನಳಿಬೇಕೋ, ಮನಸ್ಸಿನ ಹೇಸಿಗೆ ತೊಳಿಬೇಕೋ. ಆಸೆಯ ನಲಿದು ಹೇಸಿಗೆ ತೊಳಿದು, ಆಸೆಯ ನಲಿದು ಹೇಸಿಗೆ ತೊಳಿದು, ಗುರು ಮಹಾಂತೇಶನ ಪಾದ ಹಿಡಿಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಕಾರ್ಯಕ್ರಮದ ಪ್ರಾರ್ಥನೆಯಲ್ಲಿ ಹೇಳಿರ್ತಕ್ಕಂಥ ಅವರಿಗೆ ಚಪ್ಪಾಳೆ ತಟ್ಟುವುದರ ಮುಖಾಂತರ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಕರೆಗೆ ಹೋಗಲು ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸಿಕೊಳ್ತಾ ಅವರಿಗೆ ಸತ್ಕಾರವನ್ನು ಮಾಡಬೇಕಂತ ಶ್ರೀಯುತ ವಿನಯ ಇಂಡಿ ನ್ಯಾಯವಾದಿಗಳು ಹುಡುಕಟ್ಟೆ ಇವರಲ್ಲಿ
ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಚೆನ್ನಯ್ಯ ಸ್ವಾಮಿಗಳು ಹಿರೇಮಠಿಯವರಿಗೆ ಈ ಒಂದು ನಾಟಕದ ಪರವಾಗಿ ಹಾಗೂ ಈ ಕಲಾ ವೃಂದದ ಪರವಾಗಿ ಮೊದಲಿಗೆ ಸ್ವಾಗತ ಕೋರ್ತಾ ಅವರಿಗೆ ಸನ್ಮಾನವನ್ನು ನಾಗಪ್ಪ ಮುನಿಯವರು ಮಾಡಬೇಕಂತ ಕೇಳ್ಕೊತಾರೆ. ಇಲ್ಲಿಯವರು ಒಂದು ಶಾಲೋಚ ಮುಖಾಂತರ ಸನ್ಮಾನ ಮಾಡಬೇಕಂತ ಕೇಳ್ಕೊತಾರೆ. ಅವರಿಗೆ ಒಂದು ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಪ್ರೋತ್ಸಾಹ ಕೊಡಬೇಕು. ಆ ಕಾರ್ಯಕ್ರಮ ಕೆಲವು ಮುಕ್ತಾಯಗೊಳ್ತಾ ಇದ್ದೇವೆ. ಆದ ಕಾರಣ ಬೇಗ ಬೇಗ ಎಲ್ಲ ಮಹಿಳೆಯರು ಸಹಕರಿಸಬೇಕು. ಈ ಒಂದು ಸಹ ಸಾನ್ನಿಧ್ಯ ವಹಿಸಿದ ಪ್ರಭಾವಿ ಚಿಕ್ಕಮಠ ಅವರಿಗೆ ಒಂದು ಸನ್ಮಾನ ನೀಡ್ತಾ ಇದೆ. ಎಲ್ಲ ಚಪ್ಪಾಳೆ ತಟ್ಟಬೇಕು. ಅದೇ ರೀತಿಯಾಗಿ ಇನ್ನೂರು ಸಹ ಸಾನ್ನಿಧ್ಯ ವಹಿಸಿದಂತ ಶ್ರೀ ಗುರುಪಾದ ಪಂಚಮಠಿ ಅವರಿಗೆ ನಮ್ಮ ಮನ್ಸೂರ್ ಕೋರ್ಕಪ್ಪ ಅವರು ಒಂದು ಸನ್ಮಾನ ಮಾಡಬೇಕು. ಅವ್ರಿಗೂ ಸಹ ಈ ಒಂದು ನಾಟಕಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇನ್ನೋರ್ವ ಸಹ ಸಾನ್ನಿಧ್ಯ ವಹಿಸಿದಂತ ಸ್ವಾಮಿಗಳಾದಂತ ಗುರುಪಾದ ಪಂಚಮಠ ಅವರಿಗೆ ಒಂದು ಸನ್ಮಾನ ನೀಡ್ತಾ ಇದೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಪ್ರೋತ್ಸಾಹ ಒಂದು ನಾಟಕದ ಬಳಗದ ಪರವಾಗಿ ಒಂದು ಸ್ವಾಗತ ಕೊಡ್ತಾ ಇದ್ದೇನೆ. ಈ ಒಂದು ನಾಟಕದ ಚೇತನ್ ತಿಮ್ಮಣ್ಣವರವರು ಒಂದು ಸನ್ಮಾನ ಮಾಡಬೇಕಂತ ಅವ್ರು ಕೇಳ್ಕೊತಾ ಇದ್ದೇವೆ. ಚೇತನ್ ತಿಮ್ಮಣ್ಣವರವರು ಮಂಜುನಾಥ್ ಮಕ್ಕಳಿಗರಿಗೆ ಒಂದು ಸನ್ಮಾನ ಮಾಡಬೇಕಂತ ಕೇಳ್ಕೊತಾ ಇದ್ದೇವೆ. ಗಿರೀಶ್ ಹುಲಿಮನಿ ಅವರು ಸನ್ಮಾನ ಮಾಡಬೇಕಂತ ಪಾಟೀಲ್ ಅವರಿಗೆ ಈ ಒಂದು ಶಿವಾನಂದ ದೇಗುರು ಅವರು ಸ್ವಾಗತ ಸನ್ಮಾನ ಮಾಡಬೇಕು. ಅವ್ರಿಗೂ ಒಂದು ಈ ನಾಟಕಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶಿವಾನಂದ ದೇಗುರು ಅವರು ನಮ್ಮ ಪಕ್ಕದ ಗ್ರಾಮದ ನಿಜಗುಣ ಪಾಟೀಲ್ ಅವರು ನಮ್ಮ ಊರಿನಲ್ಲಿ ಪ್ರತಿಯೊಂದು ನಾಟಕ ಆದ್ರೆ ಅವರು ಒಂದು ಫೋನ್ ಹಚ್ಚಿ ಹಾಕಿ ಬರ್ತಾರೆ. ಅವ್ರಿಗೆ ನಾವು ಈಗ ಒಂದು ಸನ್ಮಾನ ಮಾಡ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು ದಯಮಾಡಿ. ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರಾದಂತ ಶ್ರೀ ಮಡಾಳಪ್ಪ ಮುಲಿಮನಿ ಅವರಿಗೆ ಅವ್ರಿಗೂ ನಾವು ಈ ಒಂದು ನಾಟಕಕ್ಕೆ ಸ್ವಾಗತ ಕೊಡ್ತಾ ಅವರಿಗೆ ಅಶೋಕ್ ಕೋರ್ಕಪ್ಪ ಅವರು ಸನ್ಮಾನ ಮಾಡಬೇಕಂತ ಕೇಳ್ಕೊತಾ ಇದ್ದೇವೆ. ಅಶೋಕ್ ಕೋರ್ಕಪ್ಪ ಅವರು ಶ್ರೀ ಮಡಾಳಪ್ಪ ಮುಲಿಮನಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಊರಿನ ಹಿರಿಯರಾದಂತ ಪರಮೇಶ್ವರ್ ಚಂದ್ರಗಿ ಅವ್ರಿಗೂ ನಮ್ಮ ವಿಠಲ್ ಚಂದ್ರಗಿ ಅವರು ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಬೇಗ ಬನ್ನಿ. ಈ ಒಂದು ನಾಟಕಕ್ಕೆ ಅವ್ರಿಗೂ ನಾವು ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಪರಮೇಶ್ವರ್ ಚಂದ್ರಗಿ ಅವರಿಗೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತ ನಮ್ಮ ಊರಿನವರು ಆದಂತ ಹಿರಿಯರಾದಂತ ಶಂಕರಪ್ಪ ಕೋರ್ಕಪ್ಪ ಅವರಿಗೆ ವಿಠಲ್ ಕೋರ್ಕಪ್ಪ ಅವರು ಒಂದು ಶಾಲೋತ್ಸವ ಮುಖಾಂತರ ಸನ್ಮಾನ ಮಾಡ್ಕೊಂತ ಕೇಳ್ತಾ ಇದ್ದೇವೆ. ಶಂಕರಪ್ಪ ಕೋರ್ಕಪ್ಪ ಅವರಿಗೆ ವಿಠಲ್ ಕೋರ್ಕಪ್ಪ ಅವರು ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಊರಿನ ಇನ್ನೊಬ್ಬರು ಹಿರಿಯರಾದಂತ ಶ್ರೀ ಕಲ್ಲಪ್ಪ ವಾಡಿ ಊರಿನ ಹಿರಿಯರು ಅವ್ರಿಗೂ ಸಹ ಈ ಒಂದು ನಾಟಕಕ್ಕೆ ಸ್ವಾಗತ ಕೊಡ್ತಾ ಯಲ್ಲಪ್ಪ ಚಂದ್ರಿಗೆ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಕಲ್ಲಪ್ಪ ವಾಡಿ ಅವರಿಗೆ
ಮಲ್ಲೇಶಪ್ಪ ಕೋರ್ಕಪ್ ಅವ್ರಿಗೂ ನಾವು ಈ ಒಂದು ನಾಟಕಕ್ಕೆ ಸ್ವಾಗತ ಕೋರುತ್ತಾ ಅವ್ರಿಗೆ ಎನ್.ಸಿ. ಜಾಧವ್ ಅವರು ಹೋಗಿ ಒಂದು ಸನ್ಮಾನ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಮಲ್ಲೇಶಪ್ಪ ಕೋರ್ಕಪ್ ಅವ್ರಿಗೆ ಬಿ.ಸಿ. ಜಾಧವ್ ಅವರು ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಇನ್ನೋರು ಹಿರಿಯರಾದಂತ ನಮ್ಮ ಊರಿನ ಹಿರಿಯರಾದಂತ ಫಕೀರಪ್ಪ ಬೋಸಕ್ಕಿ ಅವರವರಿಗೆ ಮಂಜುನಾಥ್ ಚಂದ್ರಿಗಿ ಅವರು ಹೋಗಿ ಸನ್ಮಾನ ಮಾಡಬೇಕು. ಅವ್ರಿಗೂ ನಾವು ಒಂದು ನಾಟಕಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಫಕೀರಪ್ಪ ಬುಡ್ಕಟ್ಟಿ ಅವರಿಗೆ ಮಂಜುನಾಥ್ ಚಂದ್ರಿಗಿ ಅವರು ಹಳ್ಳಿಪಿಡಿ ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ನಮ್ಮೂರಿನ ಇನ್ನೋರು ಹಿರಿಯರಾದಂತ ಶ್ರೀ ಹಿರಯ್ಯ ತುರುಮಂದಿ ಅವ್ರಿಗೂ ಸಹ ಈ ಒಂದು ನಾಟಕಕ್ಕೆ ಸ್ವಾಗತ ಕೋರ್ತಾ ಅವರಿಗೆ ಸಂತೋಷ್ ನಲ್ಗಟ್ಟಿ ಅವರು ಒಂದು ಹೋಗಿ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತದೆ ಹಿರಯ್ಯ ತುರುಮಂದಿ ಅವರಿಗೆ. ಅದೇ ರೀತಿಯಾಗಿ ಇನ್ನೋರು ಹಿರಿಯರಾದಂತ ಅವರಿಗೆ ಸಿದ್ದಪ್ಪ ಜಮಣ್ಣವರವರು ಹೋಗಿ ಒಂದು ಸನ್ಮಾನ ಮಾಡಬೇಕು. ಮುಷಪ್ಪ ಗೋರ್ಕಪ್ಪ ಅವರಿಗೆ ನಮ್ಮ ಸಹೋದ್ಯೋಗಿ ಯುವಕರಾದಂತ ಹಾಗೂ ಗೆಳೆಯರಾದಂತ ವೀರಣ್ಣ ಗೋರ್ಕಪ್ಪ ಅವರಿಗೆ ಮಲ್ಲೇಶ್ ದೇಗುರವರವರು ಹೋಗಿ ಒಂದು ಸನ್ಮಾನ ಮಾಡ್ಕೊಂತ ಕೇಳ್ತಾರೆ ವೀರಣ್ಣ ಗೋರ್ಕಪ್ಪ ಅವರಿಗೆ. ಅದೇ ರೀತಿಯಾಗಿ ಈ ನಾಟಕದ ಮ್ಯಾನೇಜರ್ ಆದಂತ ಯಲ್ಲಪ್ಪ ಮಲ್ಲಿಗೌಡವರವರಿಗೆ ನಮ್ಮ ನವೀನ್ ಅವರು ಸನ್ಮಾನ ಮಾಡ್ಬೇಕಂತ ಕೇಳ್ಕೊತಾರೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಊರಿನ ಹಿರಿಯರಾದಂತ ಮತ್ತು ಈ ಒಂದು ಜಾತ್ರೆಗೆ ಕಾರಣೀಭೂತರಾದಂತ ಗದಿಯಪ್ಪ ಮಡವರವರಿಗೂ ಒಂದು ಸ್ವಾಗತವನ್ನು ಯಲ್ಲಪ್ಪ ಚಂದ್ರಿಗಿ ಅವರು ಸನ್ಮಾನ ಮಾಡ್ಬೇಕಂತ ಕೇಳ್ಕೊತಾರೆ. ಅದೇ ರೀತಿಯಾಗಿ ಇನ್ನೋರ ಊರಿನ ಹಿರಿಯರಾದಂತ ಅವರಿಗೂ ಸಹ ಶಿವಾನಂದ್ ಗಣಗಿರವರು ಈ ಒಂದು ಸನ್ಮಾನ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಮಾಜಿ ಅಧ್ಯಕ್ಷರು ಆದಂತ ಈರವ್ವ ತಳವಾರ ಅವರಿಗೆ ಶ್ರೀಮತಿ ರೇಣುಕಾ ಕಳಿಮನಿ ಅವರು ಸ್ವಾಗತ ಕೊಡ್ತಾರೆ. ಅವ್ರಿಗೆ ಒಂದು ಚಾಲ ಹೊಸ ಮುಖಾಂತರ ಸನ್ಮಾನ ಮಾಡ್ಕೊಂತ ಕೇಳ್ತಾರೆ ಈರವ್ವ ಕಳಿಮನಿ ಅವರಿಗೆ. ಚಂದ್ರಿಗೆ ಅವರು ಆರಿಬಿಡಿ ಅವರು ಹೋಗಿ ಸನ್ಮಾನ ಮಾಡಬೇಕಂತ ಕೇಳ್ತಾರೆ ಮಲ್ಲಿಕಾರ್ಜುನ್ ಮಡಾಳರ್ ಅವರಿಗೆ. ಇನ್ನೂರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತ ಶ್ರೀ ಅವರಿಗೆ ವಿಜಯ್ ಮುದುಗೋಡ್ರವರು ಸನ್ಮಾನ ಮಾಡಬೇಕು ಅಂತ ಕೇಳ್ತಾರೆ. ವಿಜಯ್ ಮುದುಗೋಡ್ರವರು ಸನ್ಮಾನ ಮಾಡಬೇಕು. ಇನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು ಮಡಾಳಪ್ಪ ದಿಗ್ರವರವರಿಗೆ. ಅದೇ ರೀತಿಯಾಗಿ ನಮ್ಮ ಯುವಕರು ಹಾಗೂ ನಮ್ಮ ಗೆಳೆಯರಾದಂತ ನಮ್ಮ ಉಮೇಶ್ ಗೆದಿಕಿರಿ ಅವರಿಗೆ ಈ ಒಂದು ನಾಟಕ ಸ್ವಾಗತ ಕೊಡ್ತಾ ಅವ್ರಿಗೂ ಸಹ ನಾನು ಬಸವರಾಜ್ ವಾಳೆಯವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಒಂದು ಸನ್ಮಾನ ಮಾಡಿದಂತ ಮತ್ತು ಸನ್ಮಾನ ಕೈದಂತ ಎಲ್ಲ ಮಹಿಳೆಯರಿಗೆ ನಾನು ಹೊಂದಿಸುತ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಹಲೋ, ಈ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಿಕೊಂಡಿರ್ತಕ್ಕಂತಹ ಶ್ರೀಯುತ ವಿ.ಕೆ. ಇಂಡೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನದಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಗೀತ ಕಲಾ ಬಳಗದವರನ್ನ, ಕಲಾ ಪ್ರೇಮಿಗಳನ್ನ, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರತಕ್ಕಂತ ಕಲಾ ಪ್ರೇಮಿಗಳನ್ನ ಎಲ್ಲರನ್ನೂ ಕೂಡ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟವಾಗಿರತಕ್ಕಂತಹ ನಾಟಕದ ಉದ್ಘಾಟನೆ, ನಾಟಕ ಸತ್ಯದ ಸತ್ವ ಪರೀಕ್ಷೆ ಅರ್ಥಾತ್ ಸತ್ಯ ಎಲ್ಲಿದೆ ಕೈ ಎತ್ತಿ ಹೇಳಿ ಅಂತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ಶ್ರೀಯುತ
ಸಂತೋಷ್ ಮಕ್ಕಳಗೇರಿ ಅವರು ಹಾಗೂ ನಿಜನಗೌಡ ಪಾಟೀಲ್ ಅವರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಗ್ರಾಮದ ಹಿರಿಯರು ಮತ್ತು ಶ್ರೀಯುತ ಮಂಜುನಾಥ್ ಸಂಕನ್ನವರವರು ಈ ದೀಪ ಬೆಳಗಿಸುವುದರ ಮುಖಾಂತರ ಈ ನಾಟಕಕ್ಕೆ ಚಾಲನೆಯನ್ನು ನೀಡಬೇಕಂತ ಹೇಳಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲರೂ ಎದ್ದು ಆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು. ಅಲ್ಲೇ ಅದ ನೋಡಿ. ಬ್ಯಾಡ್ರಿ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯು ದೀಪ ಬೆಳಗಿಸುವುದರ ಮುಖಾಂತರ ನೆರವೇರ್ತಾ ಇದೆ. ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ ರಿಬ್ಬನ್ ಕಟ್ ಮಾಡೋದರ ಮುಖಾಂತರವೂ ಕೂಡ ಎಲ್ಲ ಗಣ್ಯಮಾನ್ಯರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ದಯವಿಟ್ಟು ರಿಬ್ಬನ್ ಕಟ್ ಮುಖಾಂತರ ನಾಟಕವನ್ನು ಉದ್ಘಾಟಿಸಬೇಕೆಂದು ವಿನಂತಿ ಮಾಡ್ಕೊತಾ ಇದ್ದೇನೆ. ಈ ಒಂದು ಸಾಮಾಜಿಕ ನಾಟಕದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೇ ಈ ಸಂದರ್ಭದಲ್ಲಿ ಈ ಒಂದು ನಾಟಕದಲ್ಲಿ ಹಾಸ್ಯ ಕಲಾವಿದನಾಗಿ ಪಾತ್ರ ವಹಿಸಿ ನಮ್ಮನ್ನು ನಗಲಿರತಕ್ಕಂಥ ಶ್ರೀಯುತ ದಿವಂಗತ ಮಲ್ಲಿಕಾರ್ಜುನ್ ಬಸವಣ್ಣಪ್ಪ ಗೆದ್ದಿಕೇರಿ ಅವರ ಆತ್ಮಕ್ಕೆ ಶಾಂತಿ ಕೋರುವುದರ ಸಲುವಾಗಿ 1 ನಿಮಿಷದ ಮೌನಾಚರಣೆಯನ್ನು ಮಾಡೋಣ. ದಯವಿಟ್ಟು ಅಲ್ಲೇ ಎಲ್ಲರೂ ಎದ್ದು ನಿಲ್ಲಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಮೌನಾಚರಣೆ ಸಮಾಪ್ತಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಆ ದೀಪ ಅಂತ ಆ ಕಡೆ ತೆಗೆದಿಡ. ಈ ಒಂದು ವೇದಿಕೆಯ ಪರವಾಗಿ, ಉದ್ಘಾಟಕರ ಪರವಾಗಿ, ಎಲ್ಲರ ಪರವಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ನಿಜನಗೌಡ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನ ಹೇಳ್ಬೇಕಂತ. ಗುರು ಜಗದಾದಿ ಜಗದ್ಗುರು ರೇಣುಕಾಚಾರ್ಯನ ಹೃದಯ ಮಂದಿರಲ್ಲಿರಿಸಿಕೊಂಡು ಬುಡಕಲಕಟ್ಟಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಇವತ್ತಿನ ನಾಟಕ ಸತ್ಯದ ಸತ್ವ ಪರೀಕ್ಷೆ, ಸತ್ಯ ಎಲ್ಲಿದೆ ಕೈ ಎತ್ತಿ ಹೇಳುವಂಬ ಈ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತ್ರಿಮೂರ್ತಿ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೂ ಈ ನಾಟಕದ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಈ ಗ್ರಾಮದ ಹಿರಿಯರು ಜಾಲಿಕೊಪ್ಪವರೇ, ಚಂದ್ರಿಗೆ ಅವರೇ, ಮಂಜುನಾಥ್ ಮಕ್ಕಳಗಿರಿ ಅವರೇ, ಮಂಜುನಾಥ್ ಸಂಕನವರವರೇ, ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೇ ಮತ್ತು ರೇಣುಕಾ ಕಳಿಮನೆಯವರೇ, ತೇಗೂರವರೇ, ಇನ್ನುಳಿದ ಎಲ್ಲ ನಾಟಕದ ಮಾಲಕರೇ, ಮ್ಯಾನೇಜರೇ, ಈ ಒಂದು ಸಂಗೀತ ನಾಟಕಕ್ಕೆ ಸಂಗೀತವನ್ನು ನೀಡಲು ಬಯಸಿದಂಥ ನಮ್ಮ ಮಾಂತೇಶ್ ಹುಲ್ಲಂಬಿ ಅವ್ರ ಹೊಸ ಹೆಸರು ಕೇಳಿದ್ವಿ. ಇವತ್ತ ಪ್ರಕಾಶ್ ದಾವಣಗೆರೆ ಹೆಸರದ್ದು ಕಾಯಂ ಗೊತ್ತೈತಿ ನನಗೆ, ನಮ್ಮ ಪೆಟ್ಟಿಗೆ ಮಾಸ್ತರ್ದು ಗೊತ್ತೈತಿ. ಇವರೆಲ್ಲ ಸಂಗೀತ ಕಾರ್ಯಕ್ರಮಕ್ಕೆ ಒಳ್ಳೆ ನಾಟಕಕ್ಕೆ ಒಳ್ಳೆಯ ಸಂಗೀತ ಕೊಟ್ಟರೆ ನಾಟಕ ಚಲೋ ಆಕೈತಿ. ಅದೇ ರೀತಿಯಾಗಿ ಈ ಒಂದು ನಾಟಕ ಮಾಡಲಿಕ್ಕೆ ಸಾಕಷ್ಟು ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡಿ ತಮ್ಮೆಲ್ಲ ತನುಮನ ದನಗಳನ್ನು ಸುರಿಸಿ ದೇವರ ಜಾತ್ರೆಯಲ್ಲಿ ಹಳ್ಳಿ ಒಳಗೆ ನಾಟಕ ಕಡಿಮೆ ಆಗತ್ತಾವೆ. ನಾ ಬಹಳಷ್ಟು ನಾಟಕ ನೋಡೋದಂದ್ರೆ ಕುರುಬಟ್ಟಿ ಮತ್ತು ಪುಡ್ಕಲ್ಗಟ್ಟಿ 2 ಉಳ್ದಾವೆ. ಸ್ವಲ್ಪ ಕಟ್ಟಿಗುಡ್ಡು ಕಡಿಮೆ ಐತಿ, ಮಂಗಲಗಟ್ಟಿಗಳಿಗೂ ಕಡಿಮೆ ಐತಿ. ಈ ನಾಟಕದ ಕಲೆ ನೀವೆಲ್ಲ ರಿಯಲ್ ಆಗಿ ನೋಡ್ತೀರಿ ಟಿವಿ ಒಳಗೆ ದಾರಿ. ಹೆಣ್ಮಕ್ಳು ಸ್ವಲ್ಪ ಸುಮ್ಕೊಡ್ರಿವ,
ಅಕ್ಕಾರ ಎರಡು ಮಾತೇ ಮುಗಿಸ್ಬಿಡ್ತೇವೆ ನೋಡ್ರಿ ಇಲ್ಲಿ. ನೀವು ಸುಮ್ಮನೆ ಕೂತ್ರೆ ಮಾತಾಡಕ್ಕೆ ಅನುಕೂಲಕತ್ತೆ ನಮಗೆ. ನಾಟಕ ನಾವು ನೋಡ್ತೇವೆ ಈಗ ಎಲ್ಲರಿಗೆ ನಾಟಕ ನೋಡೋ ಹುಚ್ಚು ನಮ್ಗೆ ಮಾತಾಡೋ ಹುಚ್ಚು ನಮಗೆ. ಆದರೂ ಮಾತಾಡಂತಾರ. ಇವು ಸಾಮಾಜಿಕ ನಾಟಕ ಪೌರಾಣಿಕ ನಾಟಕ ಅಂತೂ ಹೋಗೇ ಬಿಟ್ಟಾವೆ. ಅದು ಹಳ್ಳಿ ಒಳಗೆ ನಾವು ಎಲ್ಲರೂ 175 ಮಂದಿ ರೈತಕಿ ಮನೆತನದವರು, ರೈತ ಒಳಗೆ ಹೊಲದಾಗ ದುಡ್ದು ಬರೋರು. ಇವೆಲ್ಲ ಹಳ್ಳಿ ಒಳಗೆ ಜಾತ್ರೆ ಮಾಡಿ ಸಂಜೆಕ್ರೆ ನಾಟಕ ಇಟ್ಟಕ್ಕೆ ಯಾಕಂದ್ರೆ ಕಾರಣ ಏನಂದ್ರೆ ಎಲ್ಲರೂ ಜಾತ್ರೆ ಮಾಡಿ ತಂದಿರ್ತಾರೆ, ಎಲ್ಲ ಬೀಗರು ಬಿಜ್ಜರು ಬಂದಿರ್ತಾರೆ, ನಾಟಕ ಹೋಗಿ ನೋಡಿ ಖುಷಿಯಾಗಿ ಹೋಗ್ಲಿರಂತ ಅದೊಂದು ಉದ್ದೇಶದಿಂದ ಮೊದಲಿಂದ ನಾಟಕಗಳು ಮಾಡ್ತಾ ಇದ್ದೇವೆ. ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಮಹಾಬಳೇಶ್ವರು, ನಮ್ಮ ಮೂಲಿಮಣಿಯವರು ಭಾಳಷ್ಟು ಸಲ ಫೋನ್ ಮಾಡಿದ್ರು ನಮಗೆ. ಮೊನ್ನೆ ಕುರುಬಟ್ಟಿಗೆ ಬಂದಿದ್ರು ಅವರು. ಆ ಕುರುಬಟ್ಟಿ ಗ್ರಾಮದಾಗ ಬಂದಾಗ ನೀವು ಬರಲೇಬೇಕಂತ ಹೇಳಿದ್ರು ಅವತ್ತ. ಅದಕ್ಕೆ ಈ ನಾಟಕ ಪ್ರಾರಂಭ ಆಗುವಂತ ಮೊದಲಕ್ಕೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಅದ್ರಾಗ ನಂಗೆ ಏನು ಬೇಜಾರಾಗ್ತದೆ, ನೀವು ನಾಟಕ ಪ್ರಾರಂಭ ಆಗುವಂತ ಮೊದಲು ಸಂಗೀತಗಾರರು ಪಡೆದವರು ಒಂದು ತಾಸು ರೆಡಿ ಇರ್ಬೇಕು ನೀವು. ದಯವಿಟ್ಟು ಇವತ್ತು ಭಾಳ ನಮಗೆ ಇಲ್ಲಿ ಇದು ಮಾಡಿದ್ರಿ ನೀವು. ಯಾಕಂದ್ರೆ ನಿಮ್ಮದು ಮೊದಲು ಎಲ್ಲ ಸ್ಟಾರ್ಟ್ ಇರ್ಬೇಕು. ನೀವು ಸೌಂಡ್ ಮಾಡಿದಾಗ ಸಂಗೀತ ಕೊಟ್ಟಾಗ ಜನ ಬರ್ತಿರ್ತೈತಿ. ಇಲ್ಲಿ ಎಲ್ಲ ವೇದಿಕೆ ಗಣ್ಯಾತಿ ಗಣ್ಯಗಳು ಬಂದು ಕುಂತಾಗ ನೀವು ಎಲ್ಲ ಮೈಕ್ ಹಚ್ಚೋದು, ವಯರ್ ಹಾಕೋದು ತೆಗಿದು ಅಂದ್ರೆ ದಯವಿಟ್ಟು ಇದನ್ನ ಇನ್ನೊಂದ್ಸಲ ಮಾಡಬೇಡ್ರಿ. ಯಾಕಂದ್ರೆ ನಿಮ್ಮದು ಇರೋದ ಮಹತ್ವ ಭಾಳ ಇದ್ರಾಗ. ನಾಟಕಕ್ಕೆ ಸಂಗೀತಗಾರರು, ಹಾರ್ಮೋನಿಯಂ ಮಾಸ್ತರು, ತಬಲಾ, ಕ್ಯಾಶಿಯೋ ನೀವೆಷ್ಟು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಹುರುಪು ಕೊಡ್ತೀರಿ, ಅವಾಗ ಹುರುಪಿನಿಂದ ಮಾಡ್ತಿರ್ತಾರೆ. ಅದಕ್ಕೆ ಇದು ಆಗದಂಗೆ ನೋಡ್ಕೊರಿ. ಈ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ಈಗೆಲ್ಲ ನಾಟಕದಾಗ ಸಾಕಷ್ಟು ಮಂದಿ ಹೆಸರು ಹಾಕಿರ್ತಾರೆ. ಅವರು ದೊಡ್ಡ ದೊಡ್ಡ ಗಣ್ಯಾತಿಗ ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಕಿದಾರ, ಮತ್ತೆ ಯಾರೋ ಹಾಕಿದಾರ. ಇವೆಲ್ಲ ಅವರು ಒಂದು ರಾಜಕೀಯ ವ್ಯಕ್ತಿಗಳು ತಮ್ಮ ಕೆಲಸದಲ್ಲಿ ಬಿಡುವಲಿಕ್ಕೆ ಬರ್ಲಿಕ್ಕೆ ಹಾಕಿರ್ದಿಲ್ಲ. ಆದ್ರೂ ಎಲ್ಲರೂ ತನುಮನ ದಾನ ಸಹಾಯ ಇರ್ತೈತೆ ಅನ್ನೋ ಒಂದು ಉದ್ದೇಶ. ನಮ್ಮ ಮಂಜುನಾಥ್ ಮಕ್ಕಳಿಗೆ ನೋಡ್ರಿ ಎಲ್ಲಿ ಸಿಗೋದೇ ಇಲ್ಲ ನಮಗೆ. ಅವ ಇಲ್ಲಿ ಹೆಂಗೆ ಸಿಕ್ಕಾನ ನಿಮಗೆ ಪುಡ್ಕಲ್ ಕಟ್ಟಿಗೆ. ಅವ ನಮ್ಮ ಮನೆ ಜಾತ್ರೆಗೆ ಒಂದು 10 ಸಲ ಫೋನ್ ಮಾಡಿದ್ರು ಬರಲಿಲ್ಲ. ಬನ್ರಿ ಗೌಡ್ರ ಅಂತೇಳಿ ಓಡಿಗೆ ನಾವು. ಅಂದ್ರೆ ಅವ್ರವರು ಎಲ್ಲ ಸಾಕಷ್ಟು ಅವರು ಡೆವಲಪರ್ಸು ಅವು ಇವು ಕೆಲಸ ಇರ್ತಾವ. ಅಂತ ಪರಿಸ್ಥಿತಿ ಒಳಗೂ ಇವತ್ತು ನಿಮ್ಮ ಊರಿಗೆ ಸಾಕಷ್ಟು ಮಂದಿ ವೇದಿಕೆ ಮ್ಯಾಗ ಬಂದು ಕುಂತಾರ. ಇಲ್ಲಿ ಆ ಸ್ಟೇಜ್ ಮುಂದೆ ಸಾಕಷ್ಟು ಮಂದಿ ಹೆಣ್ಮಕ್ಳು ಬಂದಿದ್ದಾರೆ. ನಾವು ಮನೆ ಕುರುಬಟ್ಟಿಗೆ 10 ಗಂಟೆಗೆ ಹೋಗ್ರಿ, ಯಾರೂ ಇಲ್ಲ ವೇದಿಕೆ ಮುಂದೆ. ನಾಟಕ ಪ್ರಾರಂಭ ಆದ್ಮೇಲೆ ಜನ ಸಾಕಷ್ಟು ಕುಡ್ತಿ, ಗ್ರೌಂಡ್ ಹಿಡಿದಂಗೆ ಕುಡಿತಿ. ನಾಟಕ 1 ತಾಸು ಆಗೋದು ಮಂದಿ ದೋತ. ಹಂಗೂ ಆಗಬಾರ್ದು. ಈ ಕಲೆಗಾರಿಗೆ ಪ್ರೋತ್ಸಾಹ ಕೊಡ್ಬೇಕಾದ್ರೆ ತಾವೆಲ್ಲ ನಿಂತು ನೋಡ್ಬೇಕು. ಅಲ್ಲಿ ಏನು ಸ್ಟೋರಿ ಐತಿ, ನಾಟಕದಾಗ ಏನು ಕಲ್ಕೊಂಡು ಹೋಗುವಂತ ಇರ್ತಾವ, ಮರ್ತು ಹೋಗುವಂತ ಇರ್ತಾವ. ಬರೀ ಸ್ಟೋರಿನ ಹೇಳಿರೋ, ಬರೀ ಒಂದು ಕುಟುಂಬದ ಒಂದು ಕಥೆ ಇರ್ತೈತಿ ಇದ್ರಾಗ. ಆ ಕುಟುಂಬ ಹೆಂಗಾತಿ ಏನಾತು ಅನ್ನುವಂಥ ಒಂದು ಅದಕ್ಕೆ ಪರಿಜ್ಞಾನ ಇರ್ತೈತಿ. ಅದಕ್ಕೆ ಇವತ್ತೆಲ್ಲ ಇಲ್ಲಿ ಎಲ್ಲ ಸಾಕಷ್ಟು ಪುಡ್ಕಲ್ಕಟ್ಟಿ ಗ್ರಾಮದಾಗ ಸಾಕಷ್ಟು ಮಂದಿ ಪೊಲೀಸರು ಇದ್ದಾರೆ, ಕಂಡಕ್ಟರ್ ಇದ್ದಾರೆ, ಡ್ರೈವರ್ಗಳು ಇದ್ದಾರೆ. ನಾನು ಭಾಳಷ್ಟು ಜನ ನೋಡಿದೆ. ಇಲ್ಲಿ 3 ಮಂದಿ ಟ್ರಾಫಿಕ್ ಪೊಲೀಸರು ಇಲ್ಲಿ ಭಾಳಷ್ಟು ಪರಿಚಯವರು, ಆತ್ಮೀಯರು. ನಮ್ಮ ಚಂದ್ರಿಗೆ ಡ್ರೈವರ್ ಇರಲಿ, ನಮ್ಮ ಇವರು ಶೇಷ್ ಚಂದಿ ಇರಲಿ, ಅನೇಕ ಮಂದಿ ನಮ್ಮ ಇಂಡಿ ಸ್ವಾಮಿಗಳು ವಕೀಲರಿದ್ದಾರೆ. ಇಲ್ಲಿ ಈ ನಾಟಕ ಕಲಿಬೇಕಾದ್ರೆ, ಜಾತ್ರೆ ಮಾಡ್ಬೇಕು, ಎಲ್ಲ ಗಣ್ಯಾತಿ ವ್ಯಕ್ತಿಗಳು ನೌಕರಿ ಮಾಡಿಬಿಟ್ಟು ಅವ್ರು ರಜಾ ಹಾಕ್ಯಾರು, ನಿಮ್ಮ ಊರಾಗ ಬಂದು ಕೆಲಸ ಮಾಡ್ತಿರ್ತಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಸಾಮಾಜಿಕ ನಾಟಕ, ಈ ನಾಟಕಕ್ಕೆ ತಾವೆಲ್ಲ ಕಳೆ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಎಲ್ಲರೂ ತನು ಮನದಿಂದ ದುಡಿಬೇಕು. ಇಂಥ ಕಾರ್ಯಕ್ರಮಗಳು, ಇಂಥ ನಾಟಕಗಳು ಒಳ್ಳೆಯ ಮೇಲಿಂದ ಮೇಲೆ ಆಗಲಿ. ಹಳ್ಳಿಯೊಳಗೆ ರಸಮಂಜಿ ಕಾರ್ಯಕ್ರಮಗಳು ಎಲ್ಲ ಆಗಲಿ. ಈ ಒಂದು ಕಲೆಗೆ ಪ್ರೋತ್ಸಾಹ ಎಲ್ಲ ತಾವು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ, ಯಾಕಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ತಾವೆಲ್ಲ ಈ ಒಂದು ಕಲೆಗಾರಿಗೆ ತಾವೆಲ್ಲ ಕಲೆಗೆ ಪ್ರೋತ್ಸಾಹ ಕೊಡಬೇಕು. ಮತ್ತೆ ಈ ನಾಟಕಗಳು ನಡಿಬೇಕು. ಹಳ್ಳಿಯಲ್ಲಿ ಸಾಕಷ್ಟು ಒಂದು ಉತ್ಸಾಹದಿಂದ ತಾವೆಲ್ಲ ಹೆಣ್ಣು ಮಕ್ಕಳು ಅಕ್ಕಂದಿರು ಏಂದ್ರು ಬಂದಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ. ಒಂದು ಬಸವಣ್ಣನ ಆಶೀರ್ವಾದ ತಮ್ಮೆಲ್ಲ ಪುಡ್ಕಲ್ಕಟ್ಟಿ ಗ್ರಾಮಕ್ಕೆ ಇರಲಿ. ಎಲ್ಲ ಈ ವರ್ಷ ಒಳ್ಳೆಯ ಮಳೆ ಬೆಳೆ ಚೆನ್ನಾಗಿ ಆಗಲಿ. ನಮ್ಮ ರೈತ ಇರ್ತಕ್ಕಂಥವ್ರೆಲ್ಲರೂ ಒಳ್ಳೆಯದು ಒಂದು ಮಾಡಿ ರೈತ ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆಗಳು ಸಿಗಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ, ಈ ಒಂದು ನಾಟಕಕ್ಕೆ ನಮ್ಮನ್ನು ಕೂಡ ಇವತ್ತು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮಿಲಿದಂಥ ನಮ್ಮ ನಾಟಕದಲ್ಲಿ ಇರ್ತಕ್ಕಂಥ ಮ್ಯಾನೇಜರು, ಮಾಲಕರು, ಅವ್ರ ಹೆಸರು ತಗೊಳ್ಳೋದು ಎಲ್ಲರೂ ಕೂಡ ಇವತ್ತು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಈ ನಾಟಕ ಒಳ್ಳೆಯ ರೀತಿಯಿಂದ ನಡೀಲಿ. ಇನ್ನು ಸ್ವಾಮೀಜಿಯವರು ಮತ್ತು ಅನೇಕರು ಮಾತಾಡಿದ್ರೆ ಅದಕ್ಕೆ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಪಾಟೀಲ್ ಅವರು ಬಹಳ ಅಚ್ಚುಕಟ್ಟಾಗಿ ಈ ನಾಟಕದ ಕುರಿತಾಗಿ ಮಾತುಗಳನ್ನು ಹೇಳಿದ್ದಾರೆ. ಅವರು ಹೇಳಿದ ಹಾಗೆ ಒಂದು ರೈತ ಕುಟುಂಬದ ಒಂದು ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಈ ನಾಟಕ, ಅದರಲ್ಲೂ ಕೂಡ ಸರ್ಕಾರಿ ನೌಕರರಲ್ಲಿ ಲಂಚ, ವ್ಯಾಪಾರಸ್ಥರಲ್ಲಿ ಕಲಬೆರಕೆ ತುಂಬಿತಕ್ಕಂತ ಈ ಹಳ್ಳಿ ರೈತ ಬಾಂಧವರಲ್ಲಿ ಆಸ್ತಿ ತಂಟೆಗಳು ತಲೆ ಎತ್ತಿ ತಾಂಡವಾಡ್ತಿರ್ತಕ್ಕಂತಹ ಈ ಒಂದು ನಾಟಕದ ಸನ್ನಿವೇಶದಲ್ಲಿ ಮುಗ್ಧ ಸಹೋದರರು ಗೆದ್ದೆತ್ತಿನ ಬಾಲು ಹಿಡಿತಕ್ಕಂತಹ ಸನ್ನಿವೇಶಗಳು, ಕೋರ್ಟಿಗೆ ಅನಾಥರಾಗಿ ಅಲದಾಡಿ ಸೋತು ಸುಣ್ಣಾಗ್ತಕ್ಕಂತಹ ಒಂದು ಸನ್ನಿವೇಶ, ಒಂದು ಸಂದರ್ಭಗಳನ್ನು ಒಳಗೊಂಡಿರ್ತಕ್ಕಂತಹ ಸತ್ಯದ ಸತ್ವ ಪರೀಕ್ಷೆ ಅಂತಕ್ಕಂತಹ ನಾಟಕವನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ನಮ್ಮ ಪುಡ್ಕಲ್ಕಟ್ಟೆ ಕಲಾಭಿಮಾನಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇನ್ನು ಎರಡನೇದಾಗಿ ಶ್ರೀಯುತ ಮಂಜುನಾಥ್ ಮಕ್ಕಳಿಗೆರೆಯವರು, ಸನ್ಮಾನ್ಯರು,
ಶ್ರೀರಾಮ್ ಡೆವಲಪರ್ಸ್ ಇವರು ಈ ವೇದಿಕೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳ್ಬೇಕು ವಿನಂತಿ ಮಾಡ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಕಲೆಯನ್ನು ತೋರಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕಲೆಗಾರರಿಗೂ, ಕಲೆಯನ್ನು ವೀಕ್ಷಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳು. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಇತಿಹಾಸ ಬಹಳ ದೊಡ್ಡದು, ಅಗಾಧವಾದದ್ದು. ಅದು ನಾಟಕವು ನಮ್ಮ ದೇಶದ ಇತಿಹಾಸದಲ್ಲಿ ಬಹಳ ಪುರಾತನವಾದದ್ದು. ನಾನು ಒಂದ್ಸಲ ಬೆಂಗಳೂರು ಹೋಗಿದ್ದೆ. ಬೆಂಗಳೂರು ಹೋದಂತ ಸಂದರ್ಭದಲ್ಲಿ 4 ಜನ ನಾಟಕ ನೋಡಕ್ ಹೋಗಿದ್ದೀವಿ. ಆ ನಾಟಕ ಥಿಯೇಟರ್ದಲ್ಲಿ ಪ್ರತಿನಿತ್ಯ 4 ಶೋ ನಾಟಕ ನಡೆಸ್ತಾರೆ. ಆ 4 ಶೋ ನಾಟಕದಲ್ಲಿ ಕೇವಲ ನಾವು 4 ಜನ ಕುಂತಿದ್ದೀವಿ. ಆದ್ರೆ ಅಲ್ಲೇ ಅಭಿನಯಿಸಿರ್ತಕ್ಕಂತ ಬಂದಿರ್ತಕ್ಕಂತ ಕಲಿಗಾರರು ಅಲ್ಲಿ 4 ಜನ ಕುಂತಿದಾರೋ 4,000 ಜನ ಕುಂತಿದಾರೋ ವಿಚಾರ ಮಾಡಿಲ್ಲ. ತಮ್ಮ ವೃತ್ತಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅಭಿನಯಿಸಿದರು. ಯಾಕಂದ್ರೆ ಕಲಿಗಾರ ಜನಗಳನ್ನ ರಂಜಿಸ್ಲಿಕ್ಕೆ, ಜನಗಳ ಕಷ್ಟ ಸುಖವನ್ನು ಅಳಿಸ್ಲಿಕ್ಕೆ ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡ್ತಿರ್ತಾರೆ. ಈ ನಮ್ಮ ನಾಟಕದ ಇತಿಹಾಸ ಹೇಳ್ಬೇಕಂದ್ರೆ ಸತ್ಯಯುಗ, ತ್ರೈತಾಯುಗ, ದ್ವಾಪರಯುಗ, ಈಗ ಕಲಿಯುಗ ಬಂದಿದೆ. ಸತ್ಯಯುಗದ ಕಾಲದಲ್ಲಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ಮತ್ತು ಭಕ್ತ ಪ್ರಹ್ಲಾದನ ನಾಟಕವನ್ನು ನಾವು ಈಗಾದರೂ ಆಡ್ತೇವೆ. ಅದೇ ಸತ್ಯಯುಗದ ಕಾಲ ಎಷ್ಟಿರ್ತದೆ? 17,28,000 ವರ್ಷಗಳು. ಮತ್ತು ತ್ರೈತಾಯುಗ 12,69,000 ವರ್ಷಗಳು. ದ್ವಾಪರಯುಗ 8,64,000 ವರ್ಷಗಳು. ಕಲಿಯುಗ ಇರುವುದು 4,32,000 ವರ್ಷಗಳು. ಕಲಿಯುಗ ಪ್ರಾರಂಭವಾಗಿ 5,127 ವರ್ಷಗಳಾಗಿವೆ. ನಾವು ಲಕ್ಷ ಕೋಟಿ ವರ್ಷಗಳಾದರೂ ಆಗಿನ ಕಾಲದಲ್ಲಿ ನಡೆದು ಹೋಗಿರ್ತಕ್ಕಂಥ ಮಹಾಪುರುಷರು, ದೈವತ್ವದ ವಂಶವನ್ನು ಇರತಕ್ಕಂಥ ಸತ್ಯಹರಿಶ್ಚಂದ್ರನ ಕಥೆಗಳು, ರಾಮನ ಕಥೆಗಳು, ಕೃಷ್ಣನ ಕಥೆಗಳು ಇವತ್ತಿಗೂ ಉಳಿದಿದ್ದಾವಂದ್ರೆ ಅದಕ್ಕೆ ಮೂಲ ಕಾರಣ ನಮಗೆ ನಾಟಕಗಳನ್ನು ಆಡ್ತಿರ್ತಕ್ಕಂಥ ಕಲೆಗಾರರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ನಮ್ಮ ಸಮಾಜ ಅಂಕುಡೊಂಕನ್ನು ತಿದ್ದುವಿಸ್ಕೋಸ್ಕರ ನಾಟಕ ಮಾಡ್ತಾರೆ. ಆದ್ರೆ ಈ ದೇಶಕ್ಕೆ ಬೆನ್ನೆಲುಬು ರೈತ ಇಲ್ದಿದ್ರೆ ಜಗತ್ತು ಬಿತ್ತಿದೆ. ಆದ್ರೆ ರೈತನಲ್ಲಿ ಒಂದೆರಡು ವಿನಂತಿ ಕೇಳ್ಕೊಂತ ಒಂದು ಸಂದರ್ಭ ಇದೆ. ಅದಕ್ಕೋಸ್ಕರ ರೈತನಿಗೋಸ್ಕರ ನಾನು ಒಂದೆರಡು ವಿನಂತಿಗಳನ್ನು ಕೇಳ್ತೀನಿ. ಆ ವಿನಂತಿಯನ್ನು ರೈತರೆಲ್ಲರೂ ಪಾಲಿಸಬೇಕಂತೇಳಿ ನನ್ನ ಕಳಕಳ ವಿನಂತಿ ಇದೆ. ಯಾಕಂದ್ರೆ ಭೂತಾಯಿ ನಮ್ಮ ರೈತರು ಹೊಲಕ್ಕೆ ಹೋದಾಗ ಭೂಮಿಯನ್ನು ಬಿತ್ತಬೇಕಾದ್ರೆ ಆ ಭೂಮಿಯನ್ನ ಪೂಜೆ ಮಾಡಿ ಹಣೆ ನೆಲಕ್ಕೆ ಹಚ್ಚಿ ಭೂಮಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಬಿತ್ತಿದ್ರು. ತಾಯಿ ಬಂಗಾರ ಅಂತ ಬೆಳೆಯನ್ನು ನೀಡು ತಾಯಿ ಅಂತೇಳಿ ರೈತ ಕೇಳ್ಕೊತಿದ್ದ. ಯಾಕಂದ್ರೆ ಈ ಭೂಮಿ ಕಲ್ಲು, ಬೆಟ್ಟ, ಗುಡ್ಡ, ಪರ್ವತ, ಅರಣ್ಯಗಳಿಂದ ತುಂಬಿದ ಪ್ರದೇಶವಲ್ಲ. ಈ ಭೂಮಿ ನಮ್ಮ ತಾಯಿ. ಆದ್ರೆ ಇವತ್ತು ರೈತ ಏನ್ ಮಾಡ್ತಾ ಇದ್ದಾನಂದ್ರೆ ಭೂತಾಯಿಗೆ ಹೆಚ್ಚು ಬೆಳೆಯನ್ನು ತೆಗೆಯೋದಕ್ಕೋಸ್ಕರ, ಹೆಚ್ಚು ಸಂಪಾದನೆ ಮಾಡೋದಕ್ಕೋಸ್ಕರ ವಿಷಕಾರಿಯಾದ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇದ್ದಾರೆ. ಆ ಫಸಲು ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಷಕಾರಿಯಾದ ಎಣ್ಣೆಯನ್ನು ಹೊಡಿತಾ ಇದ್ದಾರೆ. ಅದರ ಪರಿಣಾಮವಾಗಿ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಮನುಷ್ಯರಷ್ಟೇ ಅಲ್ಲ,
ಪ್ರತಿಯೊಂದು ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟ ಜಂತುಗಳು ರೋಗಕ್ಕೆ ಈಡಾಗ್ತಾ ಇದಾವೆ. ಬಿಪಿ ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಡಯಾಬಿಟಿಸ್ ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ರೈತರು ನಮ್ಮ ಭೂಮಿಗೆ ಭೂತಾಯಿ ಅಂತ ಬಯಸಿದ್ರೆ ಅದರಲ್ಲಿ ಉತ್ಪಾದನೆ ಜಾಸ್ತಿ ನೀಡಬೇಕಂತೇಳಿ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ಒಂದು ವೇಳೆ ಇದೇ ಭೂಮಿಗೆ, ಈ ಭೂಮಿ ತಾಯಿಗೆ ನಮ್ಮ ಪೂರ್ವಜರು ಯಾವುದೇ ರಾಸಾಯನಿಕ ವಸ್ತುಗಳನ್ನು ಹಾಕದೆ ಸಾಕಷ್ಟು ಬೆಳೆಗಳನ್ನು ಬೆಳೆದಿದ್ರು. ಸ್ವತಂತ್ರ ಪೂರ್ವದಲ್ಲಿ ಈ ಭೂತಾಯಿಯ ಸಾವಯವ 2.5 ಫೂಟ್ ಇತ್ತು. ಆದರೆ ಈಗಿನ ಸಾವಯವ ಎಷ್ಟಿದೆ ಅಂದ್ರೆ 0.5 ಇದೆ. ಅದು ಆಗದೆ ಹೋದರೆ ನಾವೆಲ್ಲರೂ ವಿಷಕಾರಿಯಾದಂತ ಊಟ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಈ ಭೂತಾಯಿಗೆ ರಾಸಾಯನಿಕವನ್ನು ಬಿಟ್ಟು ನಮ್ಮ ದನ ಕರುಗಳಿಂದ ಉತ್ಪಾದನೆ ಆಗಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಈ ಭೂತಾಯಿಯನ್ನು ರಕ್ಷಿಸಬೇಕು. ಇದರಿಂದ ನಮ್ಮ ಮನುಕುಲ ಅಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿ ಪಶು ಪಕ್ಷಿಗಳನ್ನು ಬರ್ತದೆ ಅಂತೇಳಿ ನಮ್ದು ಬಹಳಷ್ಟು ಆತ್ಮೀಯವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಮಂಜುನಾಥ್ ಮಕ್ಕಳಗೇರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನೋರ್ವ ಅತಿಥಿಗಳಿದ್ದಾರೆ. ಈಗ ನಮ್ಮ ನಾಟಕ ಪಾತ್ರಧಾರಿಗಳು ಬಣ್ಣ ಹಂಚ್ಕೊಳ್ಳಿಕ್ಕೆ 10 ನಿಮಿಷ ಆಗ್ತಾ ಇದೆ. ಅಷ್ಟೊತ್ತವರೆಗೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸಂಕನ್ನವರು ಇವರು 1-2 ಮಾತುಗಳನ್ನು 1 ನಿಮಿಷದ ಹೇಳಬೇಕಂತ ಶ್ರೀ ಆತ್ಮಾನಂದ ಅಜ್ಜಿಯವರು ಹಾಗೂ ಬಸವಣ್ಣ ದೇವರಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ, ಈ ಒಂದು ಬಸವೇಶ್ವರ ನಾಟಕ ಸಂಘದವರು ಇವತ್ತಿನ ಈ ನಾಟಕವನ್ನು ಹಮ್ಮಿಕೊಂಡಾರ. ಅದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಗಂಗೆ ಅವುಗಳಿಗೆ ಪಾದಗಳಿಗೆ ದಿವ್ಯ ನಮಸ್ಕಾರ ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಹಿರಿಯ ಸಹೋದರರಾದಂತ ವಿಜಯಗೌಡನವರೇ ಹಾಗೂ ನಮ್ಮ ಜಾಲಿಕೊಪ್ಪ ಕಾಕವ್ರೆ, ಚಂದ್ರಗಿ ಕಾಕವ್ರೆ, ನಮ್ಮ ಮಕ್ಕಳಿಗೇರಿಯವರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಕುರುಕಲಗಟ್ಟಿಯ ಎಲ್ಲ ಗುರು ಹಿರಿಯರೇ ಹಾಗೂ ಸಹೋದರಿಯರೇ, ಸಂಗೀತ ಬಳಗವೇ, ವೀಕ್ಷಣೆ ಮಾಡ್ಲಿಕ್ಕೆ ಬಂದಂತ ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ನನಗೆ 2 ಮಿನಿಟ್ ಟೈಮ್ ಕೊಟ್ಟಾರ. ನೀವು ಕೂಡ ನಾಟಕ ನೋಡುವ ಒಂದು ಉತ್ಸಾಹದಲ್ಲಿ ಇದ್ದೀರಿ. ಈಗೇನ್ ನಾಟಕ ಮೊದಲ ಒಂದು ಟಿವಿ ಮೊಬೈಲ್ ಅವು ಏನಿದ್ದಿರ್ಕಿಲ್ಲ, ಇವನ್ನೆಲ್ಲ ಮೊದಲ ಬ್ಯಾಸರ ಕಳ್ಕೊಳ್ಳೋ ಸಲುವಾಗಿ ಒಂದು ನಾಟಕವನ್ನ ಮಾಡಿ ತಮ್ಮ ಒಂದು ದುಡಿಮೆಯ ಬೇಸರವನ್ನ ಕಳ್ಕೊತಿದ್ರು ಮೊದಲ. ಆದ್ರೆ ಈಗಿನ ಇದ್ರೊಳಗೆ ಮೊಬೈಲು ಟಿವಿ ಬಂದ ನಾಟಕ ಬಹಳ ನಶಿಸ್ಕೊಂತಾವ. ಈಗೇನ್ ಕೆಲವು ಊರೊಳಗೆ ನಿಜಗಳು ಅಂತ ಕೆಲವೊಂದು ಊರೊಳಗ ಮಾತ್ರ ಅದ ಅಲ್ಲಿ ನಡೆಯಕತ್ತವ. ಆಮೇಲೆ ಈಗ ಅದ ಕುರುಕಲಗಟ್ಟೆ ಅಂತಂದ್ರೆ ಇದು ಎಲ್ಲಾ ಸರ್ವ ಇದ್ರೊಳಗೂ ಅಗದಿ ಪರಿಣಿತಿದೆ. ಇಲ್ಲಿ ಒಂದು ಯುವಕರಾಗ್ಲಿ ಹಿರಿಯರಾಗ್ಲಿ, ಯುವಕರದಂತೂ ಭಾರಿ ಒಕ್ಕಟ್ಟಿನಿಂದ ಇಲ್ಲೆಲ್ಲರೂ ಕೆಲಸ ಮಾಡ್ತಾರೆ. ಆಮೇಲೆ ಇವ್ರದ್ದು ಸ್ಪೋರ್ಟ್ಸ್ ಇರ್ಬೋದು, ಆಮೇಲೆ ಇಂಥವ್ ಯಾವ್ದಾರ ಜಾತ್ರೆ ಕಾರ್ಯಕ್ರಮ ಇರ್ಬೋದು, ಇನ್ನುಳಿದ ಯಾವ್ದಾರ ಸಾಮಾಜಿಕ ಯಾವ್ದೇ ಕಾರ್ಯಕ್ರಮ ಬಂದ್ರು ಭಾರಿ ಒಕ್ಕಟ್ಟಿನಿಂದ ಒಂದ್ ಮಾಡುವಂತ ಊರು ಕುರುಕಲಗಟ್ಟಿ. ಅದಕ್ಕೆ ಇಲ್ಲಿ ಒಂದು ಬಹಳ ಯಶಸ್ವಿ ನಾಟಕವನ್ನ ಇವರು ನಿರ್ವಹಿಸಾಕತ್ತಾರ. ನಾಟಕದೊಳಗೆ ನಮ್ಮ ದಿನನಿತ್ಯ ನಡೆಯುವಂತ ಜೀವನದೊಳಗನ ನಾವು ತೋರಿಸುವಂತದ್ದು ಇರ್ತೈತಿ ಇದ್ರೊಳಗೆ. ಅದಕ್ಕೆ ಇದ್ರೊಳಗೆ ಕೆಟ್ಟು ಇರ್ಬೋದು, ಚಲೋನು ಇರ್ಬೋದು. ಅದಕ್ಕೆ ಹಂಸ ಪಕ್ಷಿ ಏನ ಹಾಲನ್ನಿಟ್ರೆ ಬರೀ ಹಾಲನ್ನ ಹೆಂಗ್ ತಗೊಂಡು ನೀರನ್ನು ಬಿಡ್ತೈತಲ್ಲ, ಹಂಗ ತಾವೆಲ್ಲರೂ ನಾಟಕದೊಳಗಿನ ಒಳ್ಳೆ ವಿಚಾರಗಳನ್ನ ತಾವೆಲ್ಲರೂ ಮನಗಂಡು ಉಳುಕಿದ ಒಂದು ಕೆಟ್ಟ ವಿಚಾರವನ್ನ ಇಲ್ಲೇ ಬಿಟ್ಟ ಈ ನಾಟಕವನ್ನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಂಡ ನಾನು ಇಲ್ಲಿ ಅತಿಥಿಯಾಗಿ ಕರೆದಿದ್ದಕ್ಕೆ ಎಲ್ಲ ಸಂಘಟಕರಿಗೂ, ಊರಿನ ಗುರು ಹಿರಿಯರಿಗೂ, ಎಲ್ಲ ತಾಯಂದಿರಿಗೂ ಧನ್ಯವಾದ ತಿಳಿಸಿ ನಾನು 2 ಮಾತು ನಮಸ್ಕಾರ. ನಾಟಕದ ಕುರಿತು ಹಾಗೂ ನಮ್ಮ ಗ್ರಾಮದ ಹಿರಿಯರ ಬಗ್ಗೆ ಮತ್ತು ಯುವಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಸಲ್ಲಿಸಿರ್ತಕ್ಕಂಥ ಯುವಕರು ಹೌದು, ಹಿರಿಯರು ಹೌದು, ಶ್ರೀಯುತ ಮಂಜುನಾಥ್ ಸರ್ಕನ್ನರ್ ಅವರಿಗೆ ವೇದಿಕೆ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ, ಇನ್ನ ಈ ಒಂದು ನಮ್ಮ ನಾಟಕವನ್ನು ಮಾಡ್ಲಿಕ್ಕೆ ಮತ್ತು ನಾಟಕವನ್ನು ಆಡ್ಲಿಕ್ಕೆ ಸಾಕಷ್ಟು ಯುವಕರು ಎಲ್ಲ ಗೆಳೆಯರ ಬಳಗವರು ಕೊಡ್ಕೊಂಡು ಇದಕ್ಕೆ ಧನ ಸಹಾಯವನ್ನ ಮಾಡುವುದಷ್ಟೇ ಅಲ್ಲ, ತನು ಮನಧನದಿಂದ ಇದಕ್ಕೆ ಸಹಾಯವನ್ನು ಸಲ್ಲಿಸಿದ್ದಾರೆ. ಅವರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಿಲ್ಲ ಅಂದ್ರೆ ತಪ್ಪಾಗ್ತದೆ. ಅದಕ್ಕಾಗಿ ಈ ಎಲ್ಲಾ ಈ ನಮ್ಮ ಕಲಾ ಪ್ರೇಮಿಗಳಿಗೆ ಮತ್ತು ಸಂಘದ ಹಿತೈಷಿಗಳಿಗೆ
ಒಂದು ಚಿಕ್ಕ ಸನ್ಮಾನದ ಕಾರ್ಯಕ್ರಮ 10 ನಿಮಿಷದಲ್ಲಿ ಮಾಡಿ ಮುಗಿಸ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಅದಕ್ಕೆ ಶಾಂತತೆಯನ್ನು ಕಾಪಾಡಿಕೊಂಡು, ಕಾರಣ ಇಷ್ಟೇ, ಇಬ್ಬರು ಬಣ್ಣ ಹಚ್ಕೊಳ್ಳೋರು ಇದ್ದಾರೆ, ಆ ಬಣ್ಣ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಅದಕ್ಕಾಗಿ ಶ್ರೀ ಮಂಜುನಾಥ್ ಕೋರ್ಕಪ್ಪ ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿದ್ದಾರೆ. ಒಂದು ಅಧ್ಯಕ್ಷ ಸಿನಿಮಾದಾಗ ಒಂದು ಡೈಲಾಗ್ ಹೇಳ್ತಾ ಇದ್ರು, ಇಲ್ಲಿ ಕುಂತಾಗ ಯಾರು ಚಪ್ಪಾಳೆ ತಟ್ಟೋದ್ರೆ ಎದ್ದು ಹೋಗೋದು ನಿಮ್ ಕಡೆ ಎಲ್ಲಾ ಕಡೆ ಫೀಸ್ ತಗೋತೀವಿ ಅಂತ ಹೇಳ್ಯಾರ. ಬಟ್ ನೀವೇನ್ ಚಪ್ಪಾಳೆ ತಟ್ಟಿಲ್ಲ ಅಂದ್ರೆ ನಾವೇನು ಫೀಸ್ ತಗೋದಿಲ್ಲ. ಬಟ್ ನಿಮಗೊಂದು ಚಪ್ಪಾಳೆ ತಟ್ಟಿದ್ರೆ ಫೀಸ್ ಇಲ್ದಾಗ ನಿಮ್ಗೊಂದು ಆರೋಗ್ಯ ಸಿಗ್ತದೆ. ಏನಂದ್ರೆ ಶುಗರ್ BP ಎಲ್ಲ ಹೋಗ್ತದಂತ ದಯಮಾಡಿ ಜೋರಾಗಿ ಚಪ್ಪಾಳೆ ತಟ್ಟಿ. ಚಪ್ಪಾಳೆ ಹೊಡ್ಕೊಂತಾರೆ, ಏನಾಗಲ್ಲ, ಜಾತ್ರೆ ಮಾಡಿ ಚಪ್ಪಾಳೆ ಹೊಡ್ರಿ ಇನ್ನೊಂದು 5 ನಿಮಿಷ. ಅಲ್ಲಿ ಸುತ್ತಮುತ್ತ ನಿಂತಂತ ಎಲ್ಲಾ ಅಣ್ತಂಬರು, ಪ್ರೇಕ್ಷಕರು, ಕಲಾ ಅಭಿಮಾನಿಗಳು, ಸುತ್ತಮುತ್ತ ಊರಿಂದ ಬಂದಂತ ಎಲ್ಲಾ ಅಣ್ತಂಬರು ದಯಮಾಡಿ ಸ್ವಲ್ಪ ಅಲ್ಲೇ ಕುಂದ್ರಿ. ಎಷ್ಟಂತ ನಿಂದಿರ್ತೀರಿ, ಕಾಲ್ ನೋಯ್ತು, ಇನ್ನ ಕಾಕ ಮಾವ ಬಳತಂತೆ ನಾಟಕ ಐತಿ, ಕುಂತು ನೋಡ್ರಿ. ದಯಮಾಡಿ ವೇದಿಕೆ ಮೇಲೆ ಎಲ್ಲರೂ ಸನ್ಮಾನಗೊಂಡಂತ ಎಲ್ಲ ಯುವಕರು ಏನಿದ್ದೀರಿ, ಈ ಯುವಕರನ್ನ ಈ ಸನ್ಮಾನ ಮೇಲೆ ಈ ತರ ಒಂದು ನೋಡೋದು ಒಂದು ತುಂಬಾ ಖುಷಿ. ಯಾಕಂದ್ರೆ ಆಗಲೇ ಸಂಕಣ್ಣವ್ರು, ಮಂಜುನಾಥ್ ಅನ್ನೋರು ಹೇಳಿದಂಗ ನಮ್ಮ ಗ್ರಾಮದಲ್ಲಿ ಮಾತ್ರ ಇಂಥ ಒಂದು ವ್ಯವಸ್ಥೆ ನಾವು ನೋಡ್ಲಿಕ್ಕೆ ಸಾಧ್ಯ. ಈ ನಾಟಕವನ್ನ ಎಲ್ಲ ಈ ಒಂದು ಯುವಕ ಜನ ತಂಡಕ್ಕೆ ಸೇರಿ ಇನ್ನೊಂದ್ಸಲ ಈ ನಾಟಕ ಮಾಡಿಸೋಣ ಅಂತೇಳಿ ಈ ಕಲಾ ಕುಸುಮ ಈ ಸಲ 5ನೇ ಸಾರಿ ನಮ್ಮ ಊರಲ್ಲಿ ಮಾಡ್ತಾ ಇದ್ದೀವಿ. ಭೀಮ್ಸಿ ಜಾಧವ್ ಅವರು ದಯಮಾಡಿ ವೇದಿಕೆ ಮೇಲೆ ಕೊಡ್ಬೇಕು. ಸೊ ಇದು 5ನೇ ಸಾರಿ ಈ ನಾಟಕವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ಸಾರಿ ಎಷ್ಟು ಉತ್ಸಾಹದಿಂದ, ಎಷ್ಟು ಪ್ರೀತಿಯಿಂದ ಎಲ್ಲ ಕಲಾ ಪ್ರೇಕ್ಷಕರು ತಾವು ಬಂದು ಈ ಒಂದು ನಾಟಕದ ಪ್ರೋತ್ಸಾಹ ಮಾಡ್ತೀರಿ. ಅದೇ ರೀತಿ ಈ ಸಲ ಕೂಡ ಬಂದಿದ್ರೆ ಅನ್ಕೊಂಡಿದ್ದೀನಿ. ಒಮ್ಮೆ ಎಲ್ಲ ಕುಂತಂತ ವೇದಿಕೆ ಮೇಲೆ ಕುಂತ ಎಲ್ಲ ಮಾಡಿದ್ರೆ ಜೋರ ಚಪ್ಪಾಳನ್ನು ಕೊಡ್ತಾ ಮೂಲಕ ಒಂದು ಋತುವಿನ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ತುಂಬದಿಂದ ಧನ್ಯವಾದ ಸಲ್ಲಿಸ್ತಾರೆ. ನೀವು ಬರ್ರಿ, ಪ್ಯಾಡ್ ಮಾಸ್ತರ್ ನೀವು ಬರ್ರಿ, ತಬಲಾ ಮಾಸ್ತರ್ ನೀವು ಬರ್ರಿ. ಇದರ ಮುಂದಿನ ತಯಾರಿ ಕಲಾ ಪ್ರೇಮಿಗಳು ಶ್ರೀ ಮಂಜುನಾಥ್ ಗೆದ್ದಿಕರಿ, ಗುರುಪುತ್ರ NG ಗುರುಪುತ್ರ ಸರ್, ವೀರಯ್ಯ ಇಂಡಿಯವರು, ಸಿದ್ದಪ್ಪ ಗೆದ್ದಿಕರಿ ಅವರು, ಬಸಯ್ಯ ಪೂಜಾರ್, ಭೀಮಣ್ಣ ಜಾಧವ್, ಮಲ್ಲಿಕಾರ್ಜುನ ಸತ್ಯನವ್ರು, ಉಳವಪ್ಪ ತೇಗೂರ್, ಸದಾನಂದ ದೇಮನವ್ರು, ಯಲ್ಲಪ್ಪ ಚಂದ್ರಗಿ, ರುದ್ರಪ್ಪ ಏಳಲಿ, ಉಮೇಶ್ ಸರ್ಗಟ್ಟೆ ಅವರು. ದಯಮಾಡಿ ಈ ನಾಟಕಕ್ಕೆ ಒಂದು ಜೀವ ತುಂಬುವುದ ಈ ಒಂದು ಸಂಗೀತ
ವಾದ್ಯರು. ದಯಮಾಡಿ ಎಲ್ರಿಗೂ ಜೋರಾದ ಚಪ್ಪಲ ತಟ್ಟುವ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಲಾ ಪ್ರೇಮಿಗಳು ಮಂಜುನಾಥ್ ಗೆದ್ದಿಕೆರಿ, ಶ್ರೀ ಎನ್ ಜಿ ಗುರ್ತುಪುರ ಸರ್, ವೀರಯ್ಯ ಇಂಡಿ, ಸಿದ್ದಪ್ಪ ಗೆದ್ದಿಕೆರಿ, ಬಸಯ್ಯ ಪೂಜಾರ್, ಭೀಮಣ್ಣ ಜಾಧವ್, ಮಲ್ಲಿಕಾರ್ಜುನ ಸತ್ಯನವ್, ಉಳವಪ್ಪ ತೇಗೂರ್, ಸದಾನಂದ ದೇಮನವ್ರು, ಯಲ್ಲಪ್ಪ ಚಂದ್ರಗಿ, ರುದ್ರಪ್ಪ ಏಳಲ್ಲಿ, ಉಮೇಶ್ ತಲಗಟ್ಟಿ ಹಾಗೂ ಮಾಮಲೇಶ್ವರ ಕೋಪಪ್ಪ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಚೆನ್ನಯ್ಯ ಪಂಚಾಂಗಮಾಡ್, ಚಾಮರಾಜ್ ಕೋರ್ಪಪ್, ಸುರೇಶ್ ಕೊಡಗಟ್ಟಿ, ಮಲ್ಲಪ್ಪ ಹೂಗಾರ್, ಸುಮಲಿಂಗಪ್ಪ ಮರ್ಕುಂಬಿ. ದಯಮಾಡಿ ಒಂದು ಜೋರ ಚಪ್ಪಾಳೆ ಅವರೆಲ್ಲರಿಗೂ. ಮಂಜುನಾಥ್ ಕೋರ್ಕಪ್ಪ ವೇದಿಕೆ ಹಾಸನಬೇಕು, ಮಾಮಲೇಶ್ವರ ಕೋರ್ಕಪ್ಪ ಅವರು ವೇದಿಕೆಯಿಂದ ಹಾಸನಬೇಕು. ಮತ್ತೆ ಇನ್ನೇ ಯಾರಾದ್ರೂ ಈ ಒಂದು ಇದಕ್ಕ ದಳೆ ಸಹಾಯ ಮಾಡಂತ ಯುವಕರ ಯಾರಾದ್ರೂ ಬಿಟ್ಟಿದ್ರೆ ನಿಮ್ಮ ವೇದಿಕೆ ಮೇಲೆ ಹಾಸನರಾಗಿ ಸನ್ಮಾನ ಮಾಡಬೇಕು. ಮಂಜುನಾಥ್ ಕೋರ್ಕಪ್ಪ, ಮಾಮಲೇಶ್ವರ ಕೋರ್ಕಪ್ಪ ಎಲ್ಲರೂ ಅವರಿಗೆ ಒಂದು ತೋರಿ ಶಾಲೆ ಮಾಡಿದ್ರು. ಮಂಜುನಾಥ್ ಕೋರ್ಕಪ್ಪ, ಮಾಮಲೇಶ್ವರ ಕೋರ್ಕಪ್ಪ ಅವರಿಗೆ ಸನ್ಮಾನ ಮಾಡಬೇಕು. ಯುವಕರು ಬರ ವೇಳೆ ಅಭಾವ ಇದೆ, ಅದಕ್ಕಾಗ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಕಾರ್ಯಕ್ರಮ ನಡೆಸಿಕೊಂಡಂತ ಎಲ್ಲ ಮಹಿಳೆಯರಿಗೆ ನಾನು ಕೊನೆಯದಾಗಿ ವಂದಿಸುತ್ತಾ ಈ ಉದ್ಘಾಟನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಅಲ್ಲಿ ನಿಂತವ್ರು ದಯಮಾಡಿ ಗಮನಕ್ಕೂ ಅಲ್ಲೇ ಒಂದು ತಹಸೀಲ್ ಆಗ್ಬೇಕು. ಅಲ್ಲಿ ಯಾರು ಪಾತ್ರಧಾರಿಗಳಿಗೆ ಮಾಲಿ ಹಾಕೋದಾಗ್ಲಿ ನೋಟ್ ಹಾಕೋದಾಗ್ಲಿ ಮಾಡಾಕೋಬಾರ್ದು. ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋ ನಾವು ಬಿಡ್ತಾ ಇದ್ದೇವೆ. ಆದ ಕಾರಣ ಈ ಒಂದು ವಿಡಿಯೋನ ಎಲ್ಲ ನಮ್ಮ ಬೇರೆ ಬೇರೆ ಇದ್ದಂತ ನಮ್ಮ ಎಲ್ಲ ಊರಿನ ನಾಯಕರು ನೋಡ್ತಾರೆ ಮತ್ತು ಪರಸ್ಪರ ನೋಡ್ತಾರೆ. ಆದ ಕಾರಣ ಒಳ್ಳೆಯದಾಗಿ ನಾವು ವಿದ್ಯಾರ್ಥಿ ಮಾಡೋದಂದ್ರೆ ಯಾರು ಸ್ಟೇಜ್ ಮೇಲೆ ಬರಬಾರ್ದು ಅಂತ ಹೇಳ್ತಾರೆ.